ಬೆಂಗಳೂರಿನ ತಲಗಡಪುರದಲ್ಲಿರತಕ್ಕಂಥ ವಜ್ರಮುನೀಶ್ವರಿ ದೇವಾಲಯಕ್ಕೆ ಪವಿತ್ರಗೌಡ ಆಗಮಿಸಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಹರಕೆಯನ್ನು ಹೊತ್ತಂತ ಭಕ್ತಾದಿಗಳು ವಿಶೇಷ ಪೂಜೆಯನ್ನು ನೆರವೇರಿಸಿ ಪುಷ್ಕರಣಿಯಲ್ಲಿ ಮುಳುಗಿ ಬಂದು ಪೂಜೆಯನ್ನು ಮಾಡತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ದೇವಾಲಯದ ಅರ್ಚಕರಾಗಿರ್ತಕ್ಕಂಥ ಶಿವಕುಮಾರ್ ಟಿವಿ ಜೊತೆಗಿದ್ದಾರೆ. ಅವನೇನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ಈಗಾಗಲೇ ಸಾಮಾನ್ಯವಾಗಿ ಭಕ್ತಾದಿಗಳು ಇಲ್ಲಿಗೆ ಹರಕೆಯನ್ನು ಹೊರತಾರೆ ಸರ್. ಹರಕೆ ಫಲಿಸಿದಂತ ಬಳಿಕ ಭಕ್ತಾದಿಗಳು ಬಂದು ಹರಕೆಯನ್ನು ನೆರವೇರಿಸೋದು ಸಾಮಾನ್ಯವಾಗಿ ಯಾವ ರೀತಿಯಾಗಿರುತ್ತೆ ಪ್ರಕ್ರಿಯೆ? ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರ ಮನಪೂರ್ವ ಸಂಕಲ್ಪ ಏನ್ ಮಾಡ್ಕೊಂಡು ಹೋಗಿರ್ತಾರೆ ಅದೆಲ್ಲ ಆದ್ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ, ಮದುವೆ ಆಗಿಲ್ಲ ಅಂದ್ರೆ, ಆರೋಗ್ಯ ಸಮಸ್ಯೆ ಇದ್ರೆ, ಹಸು ಕರು ಹಾಕಿದಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದೇ ವಿಶೇಷವಾಗಿರುತ್ತೆ ಸರ್. ಇಲ್ಲಿ ವಿಶೇಷ ಸಂಕಲ್ಪ ಏನಾದ್ರು ಮಾಡ್ಕೊಂಡಿರ್ತಾರೆ. ಸಂಕಲ್ಪ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಹರಕೆ ಕಟ್ಟಿಟ್ಟಿರ್ತಾರೆ ಮನೆಯಲ್ಲಿ. ಅದಾದ್ಮೇಲೆ ಸಂಕಲ್ಪ ಬಂದು ಹರಕೆ ಮಾಡಿ ಗಂಟೆ ಕಟ್ಟಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಪುಷ್ಕರಣಿಯಲ್ಲಿ ಬಂದು ತೀರ್ಥ ಸ್ನಾನವನ್ನು ಪುಷ್ಕರಣಿ ತೀರ್ಥ ನೀರು ಬರ್ತಾ ಇದೆ, ಆ ನೀರಲ್ಲಿ ಸ್ನಾನ ಮಾಡಿ ಬಂದು ಸ್ನಾನ ಮಾಡ್ತಾರೆ ಸರ್. ಇವತ್ತು ಕೂಡ ಪವಿತ್ರಗೌಡ ಬಂದ್ರು ವಿಶೇಷ ಪೂಜೆಯನ್ನು ನೆರವೇರಿಸ್ತಿದ್ದಾರೆ. ಯಾವಾಗ್ಲೂ ಬರ್ತಿರ್ತಾರೆ ದೇವಾಲಯಕ್ಕೆ? ಬರ್ತಾ ಇರ್ತಾರೆ. ಅವ್ರ ಮನೆ ದೇವರು ಬರ್ತಾ ಇರ್ತಾರೆ ಸರ್. ಊರು ದೇವರು ಮನೆ ದೇವರು ಬರ್ತಾ ಇರ್ತಾರೆ. ಅವರ ತಾಯಿ ಮನೆ ದೇವರು, ಅಲ್ಲಿ ತಂದೆ ಮನೆ ದೇವರು ಎಲ್ಲ ಇದೆ, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಪ್ರತಿ ವರ್ಷಕ್ಕೊಂದ್ಸಲ ಬರ್ತಾರೆ ಅಥವಾ ಪ್ರತಿ ಬರ್ತಾ ಇರ್ತಾರೆ? ಅವಾಗ ಬರ್ತಾ ಇರ್ತಾರೆ ಸರ್. ಪ್ರತಿ ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಮನೆ ದೇವರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆಗಮಿಸಿರ್ತಕ್ಕಂಥ. ಹೌದು, ಮನೆ ದೇವರಾಗ ಅದನ್ನು ಬಂದು ಹೋಗಿದ್ದಾರೆ ಸರ್. ಹಿಂದೆ ಅವ್ರ ತಾಯಿ ಏನಾದ್ರು ಬಂದು ಹರಕೆ ಏನಾದ್ರು ಹೊತ್ತಿದ್ರ ಅಂತ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿದ್ದಾರೆ. ಹರಕೆ ಹೊತ್ತಿದ್ದಾರೆ. ಮಗಳು ಬಿಡುಗಡೆ ಆಗ್ಲಿ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅಷ್ಟೇ ಸರ್. ಇವತ್ತು ಅದು ಹರಕೆ ಫಲಿಸಿರ್ತಕ್ಕಂಥದ್ದು. ಈಗಾಗಲೇ ಅವ್ರು ಬಂದು ರಿಲೀಸ್ ಆಗಿದ್ದಾರೆ. ಬಂದು ದೇವ್ರ ಬಳಿ ಪೂಜೆನ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್. ಮಾಮೂಲಿ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದೇ ತರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದಿಷ್ಟು ಕೂಡ ಅರ್ಚಕರು ಹೇಳ್ತಿರ್ತಕ್ಕಂಥ ಮಾತು. ಅರ್ಚಕ ಶಿವಕುಮಾರ್ ಹೇಳ್ತಿದ್ರು, ಈ ಹಿಂದೆ ಪರಪ್ಪನಾಗ್ರಹಾರ ಜೈಲಿಗೆ ತೆರಳಿದಂತಹ ಪವಿತ್ರಗೌಡ ಜೈಲಿನಿಂದ ಆದಷ್ಟು ಬೇಗ ರಿಲೀಸ್ ಆಗ್ಲಿ ಅಂತೇಳಿ ಅವರ ತಾಯಿ ಭಾಗ್ಯಮ್ಮ ದೇವಾಲಯಕ್ಕೆ ಆಗಮಿಸಿದ್ರು. ದೇವಾಲಯದಲ್ಲಿ ಹರಕೆಯನ್ನು ಹೊತ್ತಿದ್ರು. 6 ತಿಂಗಳ ಹಿಂದೆ ಹರಕೆಯನ್ನು ಹೊತ್ತಿದ್ದಂತಹ ಪವಿತ್ರಗೌಡ ಅವರ ತಾಯಿ ಅವರ ಒಂದು ಹರಕೆ ಫಲಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪವಿತ್ರಗೌಡರನ್ನ ಮನೆಗೆ ಕರೆದುಕೊಂಡು ಹೋಗುವ ಮುನ್ನವೇ ಪರಪ್ಪನಗರ ಜೈಲಿನಿಂದ ಬಂದಂತ ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ತೆರಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ವಜ್ರಮುನೀಶ್ವರ ದೇವಾಲಯ ಅವರಿಗೆ ಮನೆ ದೇವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರ್ತಿದ್ರೆ ಆಗಾಗ ದೇವಾಲಯಕ್ಕೆ ಬರ್ತಿದ್ರು ಅಂತ ಹೇಳಿ ಮಾಹಿತಿಯನ್ನು ಅರ್ಚಕರು ನೀಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.